ಯಶಸ್ವಿ ಕಲಾವೃಂದ ಕೊಮೆತೆಕಟ್ಟೆ ತಾವೆಲ್ಲ ಸಾಂಸ್ಕೃತಿಕವಾಗಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಂತ ಈ ಸಂಸ್ಥೆ ಹೆಸರನ್ನ ತಾವೆಲ್ಲ ಕೇಳಿರ್ತೀರಿ. ಅಂತೆಯೇ ಸಂತೋಷ ಪಡುವಂತ ಸುದ್ದಿ ಅಂದ್ರೆ ನಮ್ಮ ಈ ಸಂಸ್ಥೆ 25ನೇ ವರ್ಷದ ಸಂಭ್ರಮದಲ್ಲಿ ಅಂದ್ರೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಆ ನಿಟ್ಟಿನಲ್ಲಿ ಈ ಒಂದು ವರ್ಷದ ನಮ್ಮ ಸಾಂಸ್ಕೃತಿಕ ಚಟುವಟಿಕೆ ನಡೆ ಹೇಗೆ ಅಂದ್ರೆ 100 ಕಾರ್ಯಕ್ರಮ, ಅದರಲ್ಲಿ ಒಂದು ದಿವಸದ ಕಾರ್ಯಕ್ರಮ ಇವತ್ತಿನ ಈ ದಿವಸ ತಮ್ಮೆಲ್ಲರ ಮುಂದೆ ನಾವು ಯಕ್ಷಗಾನ ವೈಭವವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅವಕಾಶ ಕೊಟ್ಟಂತ ಈ ಮನೆಯ ಎಲ್ಲ ಗೃಹಸ್ಥ ಬಂಧುಗಳಿಗೆ ನಮ್ಮ ಯಶಸ್ವಿ ಕಲಾ ಕೇಂದ್ರ, ಯಶಸ್ವಿ ಕಲಾವೃಂದ ಕೊಮೆತೆಕಟ್ಟೆ ಪ್ರೀತಿ ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವವರು ನಮ್ಮೆಲ್ಲರ ಪರಿಚಯ ಹೀಗೆ ಎಲ್ಲ ಯಶಸ್ವಿ ಕಲಾವೃಂದದ ವಿದ್ಯಾರ್ಥಿಗಳು ಹಾಗೂ ಸದಸ್ಯರುಗಳು. ನಾನು ಲಂಬೋದರ ಹೆಗಡೆ ನಿಟ್ಟೂರು, ಯಶಸ್ವಿ ಕಲಾವೃಂದ ಯಕ್ಷಗಾನ ಕಲಾ ಕೇಂದ್ರದ ಭಾಗವತಿಕೆ ವಿಭಾಗದ ಗುರು, ಪಂಚಮಿ ವೈದ್ಯ ಯಶಸ್ವಿ ಕಲಾವೃಂದ ಕೊಮೆತೆಕಟ್ಟೆ ಕೇಂದ್ರದ ಯಕ್ಷಗಾನ ಭಾಗವತಿಕೆಯ ವಿದ್ಯಾರ್ಥಿ. ಕಿಶನ್ನು ಸಹ ನಮ್ಮ ಕೇಂದ್ರದ ವಿದ್ಯಾರ್ಥಿ. ಇವನ ಪದ್ಯವನ್ನೆಲ್ಲ ತಾವೆಲ್ಲ ಕೇಳಿರ್ತೀರಿ. ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅಮೃತೇಶ್ವರಿ ಮೇಳದ ಪ್ರಧಾನ ಮದ್ದವಾದಕರು. ಚಂಡೆಯಲ್ಲಿ ರಾಹುಲ್ ಕುಂದರ್ ನಮ್ಮ ಕೇಂದ್ರದ ವಿದ್ಯಾರ್ಥಿ, ಹಾಗೆ ಅಮೃತೇಶ್ವರಿ ಮೇಳದ ಚಂಡೆ ವಾದಕ. ಇವತ್ತಿನ ಈ ಗಾನ ಪ್ರಸ್ತುತಿ ತಮ್ಮೆಲ್ಲರ ಮುಂದೆ ನಡೆಯುವಲ್ಲಿ, ಚಂದಗಾಣಿಸುವಲ್ಲಿ, ಚಂದವಾಗುವಲ್ಲಿ ನಿಮ್ಮೆಲ್ಲರ ಪ್ರೀತಿ ಪೂರ್ವಕವಾದ ಒಂದು ಚಪ್ಪಾಳೆ ಬಂದ್ರೆ ಒಳ್ಳೇದು ಅಂತ ನಮಗನ್ನಿಸ್ತದೆ. ನೋಡುವ ನಮ್ಮ ಈ ಬೆಳ್ಳಿ ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ವಿದ್ಯಾರ್ಥಿ, ಕೇಂದ್ರದ ಹಿತೈಷಿ ಶ್ರೀ ಶಂಕರನಾರಾಯಣ ಉಪಾಧ್ಯಾಯರು ಒಂದು ಪದ್ಯ ಸಾಹಿತ್ಯವನ್ನು ಕಟ್ಟಿಕೊಟ್ಟಿರ್ತಾರೆ. ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಸಂಸ್ಥೆ ನಡೆದು ಬಂದ ದಾರಿ ಮತ್ತು ಸಂಸ್ಥೆಯ ಯೋಚನೆಗಳು, ಸಂಸ್ಥೆಯ ಸಂಕಲ್ಪಗಳು ಹೇಗಯ್ಯ ಅಂದ್ರೆ, ಮೊದಲನೇ ಹೆಜ್ಜೆಗೆ ಸಂದಿತು ಇಂದಿಗೆ ವರುಷವು 25 ಒದಗಿತು ಸಾರ್ಥಕ ಪಯಣಗೆ ಈ ದಿನ ಬೆಳ್ಳಿಯ ಬೆಡಗೋ, ಈ ದಿನ ಬೆಳ್ಳಿಯ ಬೆಡಗೋ. ಶ್ವೇತಕುಮಾರನ ಚರಿತ್ರೆಯಿಂದಲೇ ನಡೆಯಿತು ಶ್ರೀಗಾನ. ಶ್ವೇತಕುಮಾರನ ಚರಿತ್ರೆಯಿಂದಲೇ ನಡೆಯಿತು ಶ್ರೀಗಾನ. ಶ್ವೇತ ಶುಭ್ರತೆಯ ಕಲಾವಂತಿಕೆಗೆ ಯಶಸ್ವಿ ಹರಿಕಾರ. ಶ್ವೇತ ಶುಭ್ರತೆಯ ಕಲಾವಂತಿಕೆಗೆ ಯಶಸ್ವಿ ಹರಿಕಾರ. ಹಳೆಯ ಬೇರುಗಳು ಹೊಸತು ಚಿಗುರುಗಳು, ಹಳೆಯ ಬೇರುಗಳು ಹೊಸತು ಚಿಗುರುಗಳು, ಕೂಡಿಗವಿಲ್ಲಿ ಪ್ರೇಮದಲ್ಲಿ, ಕೂಡಿಗವಿಲ್ಲಿ ಪ್ರೇಮದಲ್ಲಿ. ಕಲೆಯನ್ನು ಕಲಿಸುತ್ತ ಕಲಿಸುತ್ತ ಉಳಿಯುತ್ತ, ಕಲೆಯನ್ನು ಕಲಿಯುತ್ತ ಕಲಿಸುತ್ತ ಉಳಿಸುತ್ತ ಬೆಳೆಸುವ
ಬೆಳೆಸುವೆವೆಂಬನೆ ಮೊದಲೇ ಬೆಳೆಸುವೆವೆಂಬನೆ ಮೊದಲೇ ಯಕ್ಷಗಾನವೋ ಯಕ್ಷಗಾನವೋ ತಾಳ ಮದ್ದಳೆಯೋ ಹೂವಿನ ಕೋಲಿನ ಸಂಭ್ರಮವೋ ಹೂವಿನ ಕೋಲಿನ ಸಂಸ್ಕೃತಿಯೋ ಹೂವಿನ ಕೋಲಿನ ಸಂಭ್ರಮವೋ ಇದು ಶ್ವೇತಯಾನ ನಮ್ಮಿ ಪಯಣ ಯಶಸ್ವಿ ಪಯಣ ಇದು ಶ್ವೇತಯಾನ ನಮ್ಮಿ ಪಯಣ ಮೊದಲನೇ ಹೆಜ್ಜೆಗೆ ಸಂದಿತು ಇಂದಿಗೆ ವರುಷವು 25 ಒದಗಿತು ಸಾರ್ಥಕ ಒದಗಿತು ಸಾರ್ಥಕ ಪಯಣಕ್ಕೆ ಈ ದಿನ ಬೆಳ್ಳಿಯ ಬೆಳಗು ಈ ದಿನ ಬೆಳ್ಳಿಯ ಬೆಳಗು ಧನ್ಯವಾದಗಳು. ಯಶಸ್ವಿ ಪಯಣದ ಈ ಗೀತೆಯ ನಮ್ಮ ಈ ಕಾರ್ಯಕ್ರಮದ ಪ್ರಥಮ ಹಂತದ ಗಣಪತಿ ಪೂಜೆ ಆದ ನಂತರ ಒಂದು ರೀತಿಯ ಶೀರ್ಷಿಕೆ ಗೀತೆ ಆಗಿದೆ. ಮುಂದೆ ಗಾನ ವೈಭವದ ಕಾರ್ಯಕ್ರಮದ ಪ್ರಾರಂಭಕ್ಕೆ ಬರ್ತಾ ಇದ್ದೇವೆ. ಪೀಠಿಕಾ ಸುತ್ತು ಅಂದ್ರೆ ಪ್ರದರ್ಶನದಲ್ಲಿ ನಾವು ನೀವೆಲ್ಲ ಕಂಡಂತೆ ಪ್ರದರ್ಶನಗಳಲ್ಲಿ ಒಂದು ವೇಷದ ಪ್ರವೇಶವನ್ನ ಮೊಟ್ಟ ಮೊದಲನೇದಾಗಿ ತಾವೆಲ್ಲ ಯಕ್ಷಗಾನದಲ್ಲಿ ನೋಡಿರ್ತೀರಿ. ಅಂತೆ ಈಗ ಪಂಚಮಿ ವೈದ್ಯ ಕೃಷ್ಣನನ್ನ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಮಾಡಿಸ್ತಾ ಇದ್ದಾಳೆ. ಹೇಗೆ ಅಂತ ಕೇಳು. ಬಂದನೋ ದೇವರ ದೇವಾ ತಾನು ಕಿಟತ ತೋಲಿನ ಗರಿ ನಿತ್ತರಿ ಗಿಡದ ಗರಿ ಕತ್ತರಿ ಗಿಡದ ಗರಿ ನಿತ್ತರಿ ಗಿಡದ ಗಡ ಅಯ್ಯತ್ತ ತಾತೈ ತೈ ದಿನ ತಾತೈ ತೈ ಅಯ್ಯತ್ತ ತಾತೈ ತೈ ತದೇ ಬಂದನು ದೇವರ ದೇವ ಬಂದನು ದೇವರ ದೇವ ದೇವರ ದೇವ ಬೆಂಬಿಡಾಡಿ
ಗೊತ್ತಿದೆ ನೀವು ಚಪ್ಪಳೆ ಹಾಕ್ತೀರಿ ಅಂತ, ಯಾಕೆಂದ್ರೆ ಹೆಂಗಸರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಹೆಣ್ಣು ಮಕ್ಕಳ ಪದ್ಯಕ್ಕೆ ಚಪ್ಪಾಳೆ ಬೀಳ್ತದೆ ಅಂತ. ಇತ್ತೀಚೆಗೆ ತಾವೆಲ್ಲ ಗಮನಿಸಿರ್ತೀರಿ, ಬಡಗುತಿಟ್ಟಿನ ಈ ಭಾಗವತಿಕೆ ವಿಭಾಗದಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಆಗಿದೆ. ಹೆಮ್ಮೆಯಿಂದ ಹೇಳಿಕೊಳ್ಬೇಕು ಅಂದರೆ ಇದು ಯಶಸ್ವಿ ಕಲಾ ಕೇಂದ್ರದ ಕೊಡುಗೆ ಅಪಾರ. ಯಾಕೆಂದರೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಮ್ಮ ಕೇಂದ್ರದಿಂದ ಈಗ ಯಕ್ಷಗಾನ ರಂಗಭೂಮಿಯ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದರಲ್ಲಿ ಪಂಚಮಿ ವೈದ್ಯ ಒಬ್ಬಳು. ತೆಂಕುತಿಟ್ಟಿನಲ್ಲಿ ಮೊದಲಿಂದ ನಾವು ಕೇಳಿದ್ದೇವೆ, ಲೀಲಾವತಿ ಬೈಪಡೆತ್ತಾಯ ಅವರ ಪರಂಪರೆಯಿಂದ ನಾವೆಲ್ಲ ಕೇಳಲ್ಪಟ್ಟಿದ್ದೇವೆ. ಬಡಗುತಿಟ್ಟಿನಲ್ಲಿ ಭಾಗವತಿಕೆ ಹೇಳುವ ಒಂದು ವಿಭಾಗ ಸ್ವಲ್ಪ ಕಷ್ಟದ ಕೆಲಸ. ನಾನು ಹೇಳುವ ಶಬ್ದ ಇದು ಶಾಪಗ್ರಸ್ತ ಉದ್ಯೋಗ ಅಂತ, ಭಾಗವತಿಕೆ ಅಂತ ಹೇಳಿದರೆ. ಯಾಕೆಂದರೆ ಬಡಗುತಿಟ್ಟಿನಲ್ಲಿ ಭಾಗವತಿಕೆ ಅಂದರೆ ಭಾಗವತ ಬಾಯಿ ಬಿಡದೆ ಯಾವ ಕೆಲಸವೂ ಆಗುವುದಿಲ್ಲ ರಂಗಸ್ಥಳದಲ್ಲಿ. ತೆಂಕುತಿಟ್ಟಿನಲ್ಲಿ ಹಾಗಲ್ಲ, ಅಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಇರುವಂಥ ಉದ್ಯೋಗ ಅದು ಬಡಗುತಿಟ್ಟಿಗೆ. ಅಲ್ಲಿ ಚೆಂಡೆಯವರು ಮತ್ತು ಮದ್ದಲೆಯವರಿಗೆ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ಬಡಗುತಿಟ್ಟಿನ ಭಾಗವತಿಕೆಯ ರಂಗಭೂಮಿಯಲ್ಲಿ ನಾವು ಹೆಣ್ಣು ಮಕ್ಕಳ ಪ್ರವೇಶವನ್ನು ಸ್ವಲ್ಪ ಆ ನಿಟ್ಟಿನಲ್ಲಿ ಕಷ್ಟ ಹೇಳುವ ವಿಭಾಗ ಅಂತ ಯೋಚನೆ ಮಾಡಿದರೆ ಅವರೆಲ್ಲ ರಂಗಭೂಮಿಯಲ್ಲಿ ಈ ಹಿಂದೆ ಕಾಣಿಸಿಕೊಂಡದ್ದು ಸ್ವಲ್ಪ ಕಡಿಮೆ. ಇತ್ತೀಚೆಗೆ ಈ ಕಾಲಮಿತಿಯ ಪ್ರಯೋಗ, ಈ ಗಾನ ವೈಭವ, ಮಕ್ಕಳ ಆಟದ ಪ್ರದರ್ಶನಗಳೆಲ್ಲ ಇರುವುದರಿಂದ ಈ ಹೆಣ್ಣು ಮಕ್ಕಳಿಗೆ ವೇದಿಕೆ ಸಿಗ್ತಿದೆ, ಅವಕಾಶಗಳು ಸಿಗ್ತಾ ಇದೆ ಬೆಳಿಲಿಕ್ಕೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಬಡಗುತಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಬಹಳ ಪ್ರದರ್ಶನವನ್ನು ಕಂಡು ಬಹಳ ರೀತಿಯಲ್ಲಿ ಒಳ್ಳೊಳ್ಳೆಯ ಭಾಗವತರುಗಳು ರಂಗಭೂಮಿಗೆ ಬಂದಿದ್ದಾರೆ. ಅವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಪ್ರೋತ್ಸಾಹದಾಯಕವಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಹಾಗೆ ಕಿಶನ್ ಕುಂದಾಪುರ ನಮ್ಮ ಕೇಂದ್ರದ ವಿದ್ಯಾರ್ಥಿ. ಕೃಷ್ಣನನ್ನ ಪ್ರವೇಶ ಪಂಚಮಿ ವೈದ್ಯ ಮಾಡಿದ ಮೇಲೆ ನಾನು ಸ್ವಲ್ಪ ಹಿರಿಯವರ ಮೇಲೆ ಸ್ವಲ್ಪ ಗೌರವ ಜಾಸ್ತಿ, ದಶರಥನನ್ನು ಪ್ರವೇಶ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ನೋಡುವ. ವೀರ ದಶರಥ ಅಂದ್ರಪತಿ. ವೀರ ದಶರಥ ಅಂದ್ರಪತಿ ಯಜ್ಞಕ್ಕೆಂದು ಪಾದುಕಾ ಪಟ್ಟಾಭಿಷೇಕದ ಒಂದು ಪದ್ಯವನ್ನು ಕಿಶನ್ ಹೇಳಿದ್ದಾನೆ. ಸಂದರ್ಭದಲ್ಲಿ ಆ ಪ್ರಸಂಗವನ್ನು ಬರೆದ ಕವಿ ಪಾರ್ಥಿಸುಬ್ಬ, ಅವನನ್ನು ನೆನಪಿಸಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಬಡಗುತಿಟ್ಟಿನ ಯಕ್ಷಗಾನ ಪ್ರಸಂಗದಲ್ಲಿ ಆ ಕವಿಯ ಕೊಡುಗೆ ಅಪಾರವಾದದ್ದು ಮತ್ತು ಪ್ರದರ್ಶನದಲ್ಲಿ ನಾವು ಬಹಳ
ಕೇಳಲ್ಪಡುವ ರಾಮಾಯಣದ ಪ್ರಸಂಗಗಳಲ್ಲಿ ಹೆಚ್ಚಿಗೆ ಇರುವಂಥದ್ದು ಪಾರ್ತಿಸುಬ್ಬನದ್ದು. ಹಾಗಾಗಿ ಮತ್ತೊಮ್ಮೆ ಆ ಕವಿಯನ್ನು ಮನಸಾ ಸ್ಮರಿಸಿ ಮುಂದೆ ಸುಭದ್ರಾ ಕಲ್ಯಾಣದ ಒಂದು ಪದ್ಯ ಕವಿ ಹಟ್ಟಿಯಂಗಡಿ ರಾಮಚಂದ್ರ ಭಟ್ರು. ಪ್ರದರ್ಶನಗಳಲ್ಲೆಲ್ಲ ಬಹಳ ಇವರ ಪ್ರಸಂಗಗಳು ಶರಸೇತು ಬಂಧ ಇರ್ಬೋದು, ಸುಭದ್ರಾ ಕಲ್ಯಾಣ ಇರ್ಬೋದು, ಲವಕುಶ, ಹೀಗೆ 10 ಪ್ರಸಂಗಗಳನ್ನು ನೋಡಿರ್ತೇವೆ. ಈ ಸುಭದ್ರಾ ಕಲ್ಯಾಣದ ಒಂದು ಪೀಠಿಕಾ ಸುತ್ತಿನ ಪದ್ಯ. ಈ ಪದ್ಯದ ವಿಭಾಗದಲ್ಲಿ ಕೃಷ್ಣ ಮತ್ತು ಅರ್ಜುನರ ಇಬ್ಬರ ಪ್ರವೇಶವೂ ಆಗ್ತದೆ. ಕವಿ ಹೇಗೆ ಕಂಡಿದ್ದಾನೆ ಅಂತ ಹೇಳಿದರೆ, ನರನಿಂತು ಮಳೆಗೆ ನರನಿಂತು ಮಳೆಗೆ ನರನಿಂತು ಮಳೆಗೆ ಮೈಸರಿ ನಡನ ಹರಿ ಮುರಾಂತಕ ಎನ್ನುತ್ತೇರದು ಹರಿ ಮುರಾಂತಕ ಎನ್ನುತ್ತೇರದು ನರ ನಿಮ್ಮು ಮಳೆಗೆ ಮೈ ಸರಿಸಿ ನಡ ನಡಗುತ್ತ ಹರಿ ಮುರಾಂತಕ ಎನ್ನುತ್ತಿರಲು ಹರಿ ಮುರಾಂತಕ ಎನ್ನುತ್ತಿರಲು ತರುಣಿಯರ ಮೇಳದಲ್ಲಿರಲು ತನ್ನೊಳು ನಕ್ಕನಾಗ ತರುಣಿಯರ ಮೇಳದಲ್ಲಿರಲು ತನ್ನೊಳು ನಕ್ಕನಾಗ ಮುಂದಿನ ಸುತ್ತು ಶೃಂಗಾರದ ಸುತ್ತಿಗೆ ಹೋಗ್ತಾ ಇದ್ದೇವೆ. ಬಬ್ರುವಾಹನ ಕಾಳಗದ ಒಂದು ಪ್ರಸಂಗ. ಅಹುದೇ ಎನ್ನಯ್ಯ ರಮಣ, ಈ ಸಾಹಿತ್ಯವನ್ನ ತಾವೆಲ್ಲ ಕೇಳಿರ್ತೀರಿ. ಈಗ ಕಿಶನ್ ಧ್ವನಿಯಲ್ಲಿ ಅಹುದೇ ಎನ್ನಯ್ಯ ರಮಣ ಈ ಪದ್ಯವನ್ನ ಪ್ರಸ್ತುತಪಡಿಸಲಿಕ್ಕಿದೆ. ಮಿತ್ರ ಕಟಕಿಯ ನುಡಿಯ ಕೇಳುತ್ತ ಮಿತ್ರ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ
ಸಂತೋಷ ತಾಳುತ್ತ ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ. ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ. ಅಹುದೇ ಎನ್ನಯ ರಮಣ ಪೇಳಲ ಕೃಕದಿತ್ತ ತೋಕಿಟತ ಅಹುದೇ ಎನ್ನಯ ರಮಣ ಅಹುದೇನೆ ಪಾರ್ಥಯೋ ಬಾತನ ಕಾಣದೆ ಅಹುದೇನೆ ಪಾರ್ಥಯೋ ಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬಿಂಡಾದೆನು ಬಲು ದಿನವಾಯಿತು ಬಲು ದಿನವಾಯಿತು ಬಳಲಿ ಬಿಂಡಾದೆನು ಅಹುದೆಯನ್ನಯ ರಮಣ. ಅಹುದೇನೆ ಪಾರ್ಥಯೋ ಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬಿಂಡಾದೆನು ಬಲು ದಿನವಾಯಿತು ಬಲು ದಿನವಾಯಿತು ಬಳಲಿ ಬಿಂಡಾದೆನು ಅಹುದೇ ರಮಣ. ಅಹುದೆಯನ್ನಯ ರಮಣ ಪೇಳಲ ಸಖಿ ಅಹುದೆಯನ್ನಯ ರಮಣ. ಪದ್ಮಾವತಿ ಕಲ್ಯಾಣದ ಒಂದು
ವಿಶಿಷ್ಟವಾದಂತ ಒಳ್ಳೆ ಸಾಹಿತ್ಯವನ್ನು ಒಳಗೊಂಡಂತ ಪದ್ಯ. ಸರಿಯಾರಿ ತರುಣಿ ಮಣಿಗೆ ಒರೆಯಲೇನಿ ಇವಳ ಬಗೆ. ಸರಿಯಾರೋ ಸರಿಯಾರಿ ತರುಣಿ ಮಣಿಗೆ ತರುಣಿ ಮಣಿಗೆ ಒರೆಯಲೇ ನಿನ್ನಿವಳ ಬಗೆಗೆ ಒರೆಯಲೇ ನಿನ್ನಿವಳ ಬಗೆಗೆ ಆ ಸರಿಯಾರು ತರುಣಿ ಮಣಿಗೆ ಒರೆಯಗೆ ಒಳಗೆ ಆ ಸರಿಯಾರೋ 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 ತರುಣಿ ಮಣಿಗೆ ಒರೆಯಗೆ ನಿನ್ನಿವಳ ಬಗೆಗೆ ಸರಿಯಾರು ಸರಿಯಾರು ನೀವು ಕೊರಗಿ ವಿಠಲ ನಾಮದಿಂದ ಮೆರೆದಿಗ ಶುದ್ಧ ಚಾರಿತ್ರಿಕರು ನಮ್ಮ ವಿಠಲ ಶಕ್ತರು. ಪರಿಸರ ಪ್ರೇಮಿ ಸಮಾಜದ ಸೇವಕ ಹೆಮ್ಮೆಯ ಹಿರಿಯ ನೀವು ಕೊರ್ಕಿ ವಿಠಲ ನಾಮದಿಂದಲೇ ಮೆರೆದಿಗ ಶುದ್ಧ ಚಾರಿತ್ರಿಕರು ತಂದೆ ಮಹಾಬಲ ತಾಯಿ ಶ್ರೀ ಲಕುಮಿಯೋ ತಂದೆ ಮಹಾಬಲ ತಾಯಿ ಶ್ರೀ ಲಕುಮಿಯು ಕೃಷಿಕರ ಹಿನ್ನೆಲೆಯೋ ತಾವು ಕೃಷಿಕರ ಹಿನ್ನೆಲೆಯೋ ನೀವು ಕೃಷಿಕರ ಹಿನ್ನೆಲೆಯೋ ದಾಳಿಂಬೆಯನ್ನು ಬೆಳೆದು ಸಾಧನೆ ಮಾಡಿರೆ ದಾಳಿಂಬೆಯನ್ನು ಬೆಳೆದು ಸಾಧನೆ ಮಾಡಿರೆ ಆತ್ಮ ಸಂತೃಪ್ತತೆಯ ಆತ್ಮ ಸಂತೃಪ್ತತೆಯ ಮಾನವ ಮೌಲ್ಯಗಳನ್ನು ಹಂಚಿ ಸಕಲರ್ಗೆ ಮಾನವ ಮೌಲ್ಯವ ಸಕಲರ್ಗೆ ಹಂಚಿಸಿ ಮಾದರಿ ನೀವಾದಿರಿ ಮಾದರಿ ನೀವಾದಿರಿ ಶೆಟ್ಟರೆ ನೀವು ಮಾದರಿ ನೀವಾದಿರಿ ಊರ ಮಹನೀಯರ ಸಹಕಾರದಿಂದಲೇ ಊರ ಮಹನೀಯರ ಸಹಕಾರದಿಂದಲೇ ನಿಮ್ಮೂರ ಶುಚಿ ಮಾಡುವ ನಿಮ್ಮೂರ ಶುಚಿ ಮಾಡುವ ಕೈಂಕರ್ಯ ಕಣಿಯಾಗಿ
ನೀವೇ ಎಷ್ಟಿಲ್ಲ ಆಮಿಕೆಯೋ ನಿಮ್ಮಯ ಹಿರಿತನವನ್ನು ಗೌರವಿಸುವ ಆ ಆ ಆ ನಿಮ್ಮಯ ಹಿರಿತನವನ್ನು ಗೌರವಿಸುವ ಹೆಮ್ಮೆಯು ನಮಗಿರುವುದು, ಹೆಮ್ಮೆಯು ನಮಗಿರುವುದು. ಶುಭಾಶಯ ನಿಮಗೆ ಶುಭಾಶಯ, ಶುಭಾಶಯ ನಿಮಗೆ ಶುಭಾಶಯ, ಶುಭಾಶಯ ನಿಮಗೆ ಶುಭಾಶಯ, ಶುಭಾಶಯ ನಿಮಗೆ ಶುಭಾಶಯ. ಪರಿಸರ ಪ್ರೇಮಿ ಸಮಾಜದ ಸೇವಕ ಹಿರಿಯರು ನೀವೀಗ, ಸೇವಕ ಹಿರಿಯರು ನೀವೀಗ. ಆ ಆ ಆ ಆ ಧನ್ಯವಾದ ಭಾಗವತ್ರೆ. ಭಾಳ ಸೊಗಸಾಗಿ ಸುಮಾರು 1 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ. ಅಕ್ಕಪಕ್ಕದಲ್ಲಿ ನಿಮ್ಮ ಶಿಷ್ಯಂದರನ್ನು ನೋಡಿ ಬಹಳ ಸಂತೋಷ ಆಯಿತು. ನಿಮ್ಮ ತಂಡದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಮತ್ತು ನಾವು ಕಾರ್ಯಕ್ರಮ ಆರಂಭ ಮಾಡುವ ಅಂತ. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ ಹಯಗ್ರೀವನನ್ನು ಕೇಂದ್ರವಾಗಿರಿಸಿಕೊಂಡು 25 ವರ್ಷಗಳಿಂದ ಸಾಂಸ್ಕೃತಿಕವಾಗಿ ಭರತನಾಟ್ಯ, ಚಿತ್ರಕಲೆ, ಸಂಗೀತ, ಬ್ರೇಕ್ ಡ್ಯಾನ್ಸ್, ಯಕ್ಷಗಾನ, ಹೆಜ್ಜೆ, ಭಾಗವತಿಕೆ, ಚಂಡೆ, ಮದ್ದಳೆ ತರಗತಿಗಳನ್ನು ನಡೆಸ್ತಾ ಹಲವಾರು ಕಲಾವಿದರನ್ನು ಸಾಂಸ್ಕೃತಿಕ ಕಲಾವಲಯಕ್ಕೆ ಕೊಡುಗೆಯಾಗಿ ನೀಡಿದಂತಹ ಸಂಸ್ಥೆಯ ಹಿರಿಮೆ ನಿಮ್ಮದಾಗಿದೆ. 25 ವರ್ಷಾಚರಣೆಯ ಸಿನ್ಸ್ 1999 ಶ್ವೇತಯಾನ ಕಾರ್ಯಕ್ರಮವು ಫೆಬ್ರವರಿ 18ರಂದು ಪ್ರೆಸಿಡೆಂಟ್ ಕನ್ವೆನ್ಷನ್ ಹಾಲ್ ಕುನ್ನುಕೆರೆಯಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತ್ತು. ಯಕ್ಷಗಾನದ ಗೆಜ್ಜೆಯನ್ನು ಕಟ್ಟಿ ಅಂದು ಹೆಜ್ಜೆ ಹಾಕಿದ್ರು. ಶ್ವೇತಯಾನದ ಕಾರ್ಯಾಧ್ಯಕ್ಷರು ಸಂಜಯ್ ಶೆಟ್ಟಿ ಅವರಾಗಿದ್ದಾರೆ. ವರ್ಷವಿಡೀ 108 ಕಾರ್ಯಕ್ರಮವಾಗಿ ವಾರಕ್ಕೆ 2ರಂತೆ ಕಾರ್ಯಕ್ರಮವನ್ನು ಇದುವರೆಗೆ ನೀಡ್ತಾ ಬಂದಿದ್ದಾರೆ. ಇಂದು ಶ್ವೇತಯಾನದ 29ನೇ ಕಾರ್ಯಕ್ರಮ, ಸರಿ ಅಲ್ವಾ? ಭಾಗವತರಾಗಿ ಗುರುಗಳಾದಂತಹ ಲಂಬೋದರ ಹೆಗಡೆ ನಿಟ್ಟೂರವರು, ಪಂಚಮಿ ವೈದ್ಯ ತೆಕ್ಕಟ್ಟೆ, ಕೈ ಎತ್ತು ಮಗ ಸಿಸ್ಟರ್, ಆಮೇಲೆ ಕಿಶನ್ ಪೂಜಾರಿ ಕುಂದಾಪುರ ಭಾಗವಹಿಸಿದ್ದಾರೆ. ಮದ್ದಳೆಯಲ್ಲಿ ರಾಘವೇಂದ್ರ ಹೆಗಡೆ ಮತ್ತು ಚಂಡೆಯಲ್ಲಿ ರಾಹುಲ್ ಕುಂದರ್ ಕೋಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭಾಶಯಗಳನ್ನು ಹೇಳಿ ಇವತ್ತಿನ ಬಹಳ ಸೊಗಸಾದಂಥ ಕಾರ್ಯಕ್ರಮ 50 ವರ್ಷಗಳನ್ನು ಪೂರೈಸಿರುವಂತಹ ನಮ್ಮ ನವ ದಂಪತಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಆರಂಭ ಮಾಡುವ ಪ್ರಾರ್ಥನೆಯೊಂದಿಗೆ ಇದನ್ನು ನೆರವೇರಿಸಿಕೊಡೋದಕ್ಕೆ ನಿಮಿತಾ ಪಿ ಶೆಟ್ಟಿ ಅವರು ಈಗ ನಮ್ಮೆದುರು ಬರ್ತಾ ಇದ್ದಾರೆ. ಜಗದ ಇರವು ಮೇವೈಸಿರಿಯ ಹಿರಿಯ ಯೋಗ ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಯಾವ ರಮೆಯ ಕಡೆಗಣ್ಣ ನೋಟಕಿ ಎಲ್ಲ ನಡೆಯುತ್ತಿಹುದು ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ.